ಆತ್ಮೀಯ H16 ನ್ಯೂಸ್ ಅರ್ಧೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಬೆಳಗಾವಿ ಜಿಲ್ಲಾ ರಾಜಕಾರಣ ಅತ್ಯಂತ ಕುತೂಹಲಕಾರಿ ಹಂತಕ್ಕೆ ಬಂದು ನಿಂತವು. ಅದರಲ್ಲೂ ಮುಖ್ಯವಾಗಿ ಯಾಕಪ್ಪ ಅಂದರೆ 2-3 ಜನರಿಗೆ ಅವಕಾಶ ಬೆಳಗಾವಿ ಜಿಲ್ಲೆಯಿಂದ ಸಿಗಬಹುದು ಅನ್ನುವಂಥದ್ದು. ಸತೀಶ್ ಅವರನ್ನು ಬಿಟ್ಟು ಆಲ್ರೆಡಿ ಸತೀಶ್ ಅವರು ಕ್ಯಾಬಿನೆಟ್ ಸೇರಿದ್ದಾರೆ, ಹಿರಿಯ ಮಿನಿಸ್ಟರ್ ಇದ್ದಾರೆ. ಇವ್ರ ಜೊತೆಗೆ ಇನ್ನಿಬ್ಬರು ಅಥವಾ ಒಬ್ಬರು ಯಾರು ಹೋಗ್ಬೋದು. ಸಾಕಷ್ಟು ಜನ ಪ್ರಯತ್ನ ಮಾಡ್ತಾಯಿದ್ದಾರೆ. ಹುಕ್ಕೇರಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಪಟ್ಟಣ್ ಅವರು ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸೌದಿಯವರು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಈ 4 ಮಧ್ಯದಲ್ಲಿ ಜೋರ್ದಾರ್ ಕಾಂಪಿಟೇಷನ್ ಅದ. ಈ 4 ಜನರಲ್ಲಿ ಮೋಸ್ಟ್ಲಿ ಒಬ್ಬರದ್ದು ಇಬ್ಬರಿಗೆ ಸಿಗೋ ಅವಕಾಶಗಳಿದ್ದಾವೆ. ಸತೀಶ್ ಅವರು ಯಾರಿಗೆ ಬೆಂಬಲಿಸ್ಬೋದು, ಯಾರು ವಿರೋಧಿಸ್ಬೋದು ಅನ್ನೋ ಪ್ರಶ್ನೆಗಳು ಇಲ್ಲೇ ಪ್ರಮುಖ ಆಗ್ತಾ ಇದ್ದಾವೆ. ಮುಖ್ಯವಾಗಿ ಕೆಲವೊಂದು ಸುದ್ದಿಗಳು ಬರ್ತಾ ಇದ್ದಾವೆ. ಪಟ್ಟಣ್ ಅವರನ್ನು ಅಂದರೆ ನಮ್ಮ ಅಶೋಕ್ ಪಟ್ಟಣ್ ಅವ್ರನ್ನ ಕ್ಯಾಬಿನೆಟ್ ಬರ್ತಿಗೆ ಸೇರಿಸಬೇಕು ಅನ್ನೋದು ಪ್ರಯತ್ನ. ಅದರಿಂದ ಸತೀಶ್ ಅವರು ಇದ್ದಾರೆ ಅನ್ನುವಂಥ ಮಾತುಗಳು ಇದ್ದಾರೋ ಇಲ್ಲವೋ ಎಲ್ಲೋ ಒಬ್ಬ ಏನಪ್ಪ ಅಂದರೆ ಬೆಳಗಾವಿ ಜಿಲ್ಲೆ ಎಲ್ಲ ರಾಜಕಾರಣಿಗಳು ಒಬ್ಬರಿಗೆ ಅವ್ರ ಪ್ರೇಮ, ವಿಶ್ವಾಸ, ಪ್ರೀತಿ ಇದ್ದಿದ್ದು ಸ್ವಾಭಾವಿಕ. ಮತ್ತು ಅಧಿಕಾರದ ಇಡೀ ಶುರುವಾಗಿ ಎಲ್ಲರೂ ಒಬ್ಬರನ್ನು ಪ್ಲೀಸ್ ಮಾಡುವಂಥದ್ದು ನಾವು ಇಲ್ಲಿ ನೋಡ್ತಾ ಇರ್ತೀವಿ. ಆದರೆ ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗ್ತದೆ ಇಲ್ಲ ಅನ್ನೋದು ಬೇರೆ ಮಾತು. ಆದರೆ ಇಬ್ಬರಂತೂ ಶತಪ್ರಯತ್ನ ನಡೆಸಿದ್ದಾರೆ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಜೊತೆಗೆ ನಮ್ಮ ಸೌದಿಯವರು, ಲಕ್ಷ್ಮಣ ಸೌದಿಯವರು ಬದಲಾಗಂತೂ ಇಬ್ಬರು ಮಾತು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಅದೇ ಕಾಲಕ್ಕೆ DK ಶಿವ ಮತ್ತು ಇವರಂತೂ ನಮ್ಮ ಜಾರಕಿಹೊಳಿ ಮನೆತನದ ಪರಮ ರಾಜಕೀಯ ವೈರಿ. ಹೀಗಾಗಿ ಈ ಸಲ ಅವ್ರಿಗೆ ಮಿನಿಸ್ಟರ್ಶಿಪ್ ಗ್ಯಾರಂಟಿ ಅಂಥೇಳಿ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇಲ್ಲೇ ಸಮತೋಲನಕ್ಕಾಗಬೇಕಾಗಿದೆ ಬೆಳಗಾವಿಯಲ್ಲೇ. ಅದರಲ್ಲೂ ಜಾರಕಿಹೊಳಿಯವರ ಪ್ರಭಾವವನ್ನು ಕಡಿಮೆ ಮಾಡಬೇಕಾಗ್ಯದ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲೇ ಬೆಳಗಾವಿಯನ್ನು ಪೂರ್ತಿಯಾಗಿ ಆವರಿಸ್ಕೊಂಡು ಬಿಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅದಕ್ಕೆ DK ಶಿ ಅವ್ರಿಗೂ ಸಹಿತ ಈಗಾಗಲೇ ಅದೇನಾಯಿತು ಏನೋ ಗೊತ್ತಿಲ್ಲ. ಆದರೆ ಈಗ ಮಾತ್ರ ಸತೀಶ್ ಅವರು ಸಿದ್ದರಾಮಯ್ಯರ ಗೆಳೆತನದಿಂದ ದೂರ ಸರಿದ್ರಿಂದಾಗಿ ಸ್ವಲ್ಪ ವೀಕ್ ಆಗಿದ್ದಾರೆ ಏನೋ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಇರ್ಬೋದು ಅವರಲ್ಲಿ ಹಣಬಲ ಇರ್ಬೋದು, ಮತ್ತೇನೂ ಇರ್ಬೋದು, ಎಲ್ಲನೂ ಇರ್ಬೋದು.